ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ 2 ಡೇಸ್ ಇಂದ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಶ್ ಮತ್ತೆ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಮಧ್ಯ ಒಂದು ವಾರ್ ಅಥವಾ ಕಾಂಟ್ರವರ್ಸಿ ನಡೀತಾ ಇದೆ. ಇದು ಯಾಕೆ, ಏನಾಯ್ತು ಅಂಡ್ ಇದು ಎಲ್ಲಿಂದ ಶುರು ಆಯಿತು ಮತ್ತೆ ಯಶ್ ಅವರು ಏನು ಹೇಳಿದ್ರು ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ಕಾಂಟ್ರವರ್ಸಿ ಎಲ್ಲಿಂದ ಶುರುವಾಗಿದ್ದು ಅಂತ ನೋಡೋದಾದರೆ, ಮೊನ್ನೆ ರಿಲೀಸ್ ಆದಂಥ ಯಶ್ ಅವರ ಆಪ್ ಕಿ ಅದಾಲತ್ ಶೋ ಅಲ್ಲಿ ರಜತ್ ಶರ್ಮಾ ಅವರು ಯಶ್ ಅವ್ರನ್ನ ಕೇಳ್ತಾರೆ. ಮಹೇಶ್ ಬಾಬು, ವಿಜಯ್ ತಲಪತಿ, ಅಲ್ಲು ಅರ್ಜುನ್, ರಾಮ್ ಚರಣ್ ಇವರೆಲ್ಲರೂ ಕೂಡ ಒಂದು ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಆದರೂ ಕೂಡ ಇವ್ರು ಯಾರು ನಿಮ್ಮ ಥರ ಒಂದು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗೋದಕ್ಕೆ ಆಗಲಿಲ್ಲ, ಅದು ಯಾಕೆ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಮಾಡಿದಂಥ ಯಶ್ ಅವರು, ಇಲ್ಲ ಸರ್, ಎಲ್ಲರೂ ಕೂಡ ತಮ್ಮ ತಮ್ಮ ಇಂಡಸ್ಟ್ರಿಲಿ ಅವರ ಕೆಲಸನ ತುಂಬ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಬಿಗ್ ಫಿಲಮ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಒಂದು ಕೆಟ್ಟ ಶುಕ್ರವಾರ ಒಬ್ಬ ನಟನ ಭವಿಷ್ಯನ ಬದಲಾಯಿಸಬಹುದು ಮತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋ ಒಂದು ಟ್ಯಾಗ್ನ ಆದಷ್ಟು ಬೇಗನೆ ಕಳ್ಕೊಳ್ಳಬಹುದು. ಮತ್ತು ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಕೇವಲ ಲೇಬಲ್ ಅಷ್ಟೇ, ಇದನ್ನ ಮೀಡಿಯಾದವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಬಟ್ ಅಲ್ಲು ಅರ್ಜುನ್ ಆ್ಯಂಡ್ ಯಶ್ ಅವರ ಫ್ಯಾನ್ಸ್ ಮಧ್ಯೆ ವಾರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಒಂದು ರೀಸನ್ ಇದೆ. ಅದೇನು ಅಂತಂದರೆ, ಈ ಹಿಂದೆ 2023ರಲ್ಲಿ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, KGF ಫಿಲಮ್ಗಿಂತ ಮುಂಚೆ ಯಶ್ ಯಾರು, ಅವರು ಎಷ್ಟು ದೊಡ್ಡ ನಟರಾಗಿದ್ರು, ಈಸ್ ನಥಿಂಗ್ ಅಂತ ಹೇಳಿದರು. ಮತ್ತು ಪ್ರೊಡ್ಯೂಸರ್ ಫಿಲಮ್ಗೆ ದುಡ್ಡು ಹಾಕ್ತಾರೆ, ಹೀರೋ ಲಾಭ ಮಾಡ್ಕೋತಾನೆ ಅಂತ ಹೇಳಿದರು. ಇದೇ ಕ್ವಶನ್ನ ರಜತ್ ಶರ್ಮಾ ಅವರು ಆಪ್ ಕಿ ಅದಾಲತ್ತಲ್ಲಿ ಕೇಳ್ತಾರೆ. ಮತ್ತು ಇದಕ್ಕೆ ಆನ್ಸರ್ ಮಾಡಿದಂಥ ಯಶ್ ಅವರು, ನಾನು KGF ಫಿಲಮಿಂದ ಆಲ್ ಓವರ್ ಇಂಡಿಯಾದಲ್ಲಿ ಸಡನ್ಲಿ ಫೇಮಸ್ ಆಗಿರ್ಬೋದು, ಬಟ್ ಸ್ಯಾಂಡಲ್ವುಡ್ಡಲ್ಲಿ ನಾನು ತುಂಬ ಕಷ್ಟಪಟ್ಟು ತುಂಬ ಫಿಲಮ್ ಹಿಟ್ ಆದಮೇಲೆ ನಾನು ಫೇಮಸ್ ಆಗಿದ್ದು ಅಂತ ಆನ್ಸರ್ ಮಾಡಿದ್ದಾರೆ. ಬಟ್ ಈ ಎರಡು ಕಾಂಟ್ರವರ್ಸಿಲಿ ಅಲ್ಲು ಅರ್ಜುನ್ ಆ್ಯಂಡ್ ಅಲ್ಲು ಅರ್ಜುನ್ ಅವರ ತಂದೆ ಇರೋದ್ರಿಂದ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಇದನ್ನು ತಪ್ಪಾಗಿ ತಿಳ್ಕೊಂಡು ಯಶ್ ಅವರ ಸ್ಟಾರ್ಡಮ್ ಮೇಲೆ ಟ್ರೋಲ್ ಮಾಡ್ತಾ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫ್ ಮೇಡ್ ಸ್ಟಾರ್ ಯಶ್ ಆ್ಯಂಡ್ ನೆಪೋ ಕಿಡ್ ಅಲ್ಲು ಅರ್ಜುನ್ ಅನ್ನೋ ಪೋಲಿಂಗ್ ಕೂಡ ಶುರುವಾಗಿದೆ. ಬಟ್ ಇದರಲ್ಲೂ ಕೂಡ ಯಶ್ ಅವ್ರಿಗೇನೆ ಜಾಸ್ತಿ ವೋಟಿಂಗ್ ಬಂದಿದೆ. ಅದೇನೇ ಆಗಲಿ, ಯಶ್ ಆ್ಯಂಡ್ ಅಲ್ಲು ಅರ್ಜುನ್ ಇಬ್ಬರು ಕೂಡ ಸೌತ್ ಇಂಡಿಯನ್ ಸಿನಿಮಾದ ದೊಡ್ಡ ಸ್ಟಾರ್ಗಳಾಗಿರೋದ್ರಿಂದ ಬೇಗ ಈ ಫ್ಯಾನ್ ವಾರ್ ಅಥವಾ ಕಂಪ್ಯಾರಿಸನ್ ಎಂಡ್ ಆಗಲಿ ಅನ್ನೋದು ನನ್ನ ಅನಿಸಿಕೆ. ಮತ್ತು ಈ ಫ್ಯಾನ್ ವಾರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆ್ಯಂಡ್ ಇದು ನಿಜವಾಗ್ಲೂ ಫ್ಯಾನ್ ವಾರ ಅಥವಾ ಟಾಕ್ಸಿಕ್ ಫಿಲಮ್ ಮೇಲೆ ಮಾಡ್ತಾ ಇರುವಂಥ ನೆಗೆಟಿವ್ PR ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.